ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ಕೊಲೆಗಾರ, ನಾನು ಮೋಸಗಾರ ಅಂತ ಕರಿತಿರಲೇ ಶ್ರೀಮಂತ ನಾಯಿಗಳೇ. ಎಂದು ಯಾವ ಜಗಳ ಹೊಡೆದಾಟ ಮಾಡಬಾರ್ದು ಅಂದ್ಕೊಂಡಿದ್ದು ಅದು ಈಗ ನಿಮ್ಮಿಂದ ಶುರುವಾಗಿದೆ. ಆ ನನ್ನ ದೇವರು ಅಂದ್ರೆ ನನ್ನನ್ನ ಇಲ್ಲಿಯವರೆಗೂ ಯಾವ ಕಷ್ಟನೂ ತೋರಿಸಿಕೊಟ್ಟಿಲ್ಲ. ಬಂದ ಕಷ್ಟವನ್ನೆಲ್ಲ ತಾನು ಅನುಭವಿಸುತ್ತಾ ತನ್ನೆಲ್ಲ ಸುಖವನ್ನು ನಮಗೆ ದಾರಿ ಎರೆದಿದ್ದಾರೆ. ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ಈ ನಮ್ಮ ಸಮಾಜದಲ್ಲಿನ ಎಲ್ಲ ಬಡವರ ಆಶಾಕಿರಣ ಆಗಬೇಕೆಂಬುದು ಅವರ ಆಸೆ ಆಗಿತ್ತು. ಆದ್ರೆ ನಿಮ್ಮಂತ ದೊಡ್ಡಿನ ಮತ ತುಂಬಿರೋ ಶ್ರೀಮಂತರು ನಮ್ಮಂತ ಬಡವರನ್ನು ಬೆಳೆಯಲು ಬಿಡುತ್ತಿಲ್ಲ. ಅದಕ್ಕಾಗಿ ಈ ನರಸಿಂಹ ಉಗ್ರ ನರಸಿಂಹನಾಗಿ ಬಂದಿದ್ದಾನೆ. ಶ್ರೀಕಾಂತ ಗೌಡ, ಅಂದು ನಿನ್ನ ತಂಗಿಯನ್ನು ನೀನು ಕೊಲೆ ಮಾಡಿ ಆ ಕೊಲೆಯನ್ನು ನನ್ನ ಮೇಲೆ ಹೊರಿಸಿ ನನ್ನನ್ನು ಜೈಲಿಗಟ್ಟಿದಲೇ ಹೇಳಿ ಆ ನನ್ನ ವೀರ ಸಿಂಧೂರ ಲಕ್ಷ್ಮಣ ಕೂಡ ನಿಮ್ಮಂತವರ ಮೋಸಕ್ಕಾಬರಿಯಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು. ಅದೇ ರೀತಿ ಆ ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯನು ಕೂಡ ನಿಮ್ಮಂತವರ ಮೋಸಕ್ಕಾಬರಿಯಾಗಿ ನೇಣುಗಂಬಕ್ಕೆ ಶರಣಾಗಿದ್ದು. ಇಲ್ಲಿ ಜಗತ್ತಿನಲ್ಲಿ ಪ್ರೀತಿ ನಂಬಿಕೆ ಅಂತಾರೆ, ಆ ನಂಬಿಕೆಗೆ ಮೋಸ ಆಗಲ್ಲ ಅಂತಾರೆ. ಇಲ್ಲ, ಸುಳ್ಳು, ಇದೆಲ್ಲ ಸುಳ್ಳು. ಲೇ ಗೌಡ, ನಾನು ಪೆನ್ನು ಹಿಡಿಯುವ ಕೈಗೆ ಕೊಡಲಿ ಕೊಟ್ಟಿರಲೇ, ಇದೇ ಕೊಡಲಿಯಿಂದ ನಿಮ್ಮ ರುಂಡವನ್ನು ಕರೆದು ನಿಮ್ಮ ದೇಹದಲ್ಲಿ ಹರಿಯುತ್ತಿರೋ ರಕ್ತವನ್ನು ನನ್ನ ಪ್ರೀತಿಯ ಕೀರ್ತಿಗೆ ರಕ್ತದ ಅಭಿಷೇಕ ಮಾಡೋದಿದ್ದರೆ ನನ್ನ ಹೆಸರು ನರ ನರ ನರಸಿಂಹನೇ. ಸೊಕ್ಕಿನ ಸೋಳಿ ಮಕ್ಕಳ್ಯ ಎಂದು ನೀವು ಮುಳುಗುವ ಸೂರ್ಯನನ್ನು ನೋಡಬಹುದು, ಆದ್ರೆ ನಾಳೆ ಹುಟ್ಟುವ ಸೂರ್ಯನನ್ನು ನೋಡಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಿಂಗಲ್ ಆಗಿ ಸಿಂಹ ಬರ್ತಾ ಇದ್ದೀನಿ ಮಕ್ಕಳ್ಯ, ನೀವು ಕಾಯ್ತಾ ಇರಿ, ನಾ ಬರ್ತಾ ಇದ್ದೀನಿ.
ಬಂದ್ರ? ಎಲ್ಲಿ ನರಸಿಂಹ ಬಂದ? ಎಲ್ಲಿದೆ ಅವನು? ಕಾಣ್ತಾ ಇಲ್ಲ. ಪಾರ್ವತಿ, ನಾನು ಜೀವನದಲ್ಲಿ ಏನೇನು ಕನಸು ಕಟ್ಟಿಕೊಂಡು ಕುಂತಿದ್ನೋ ಅದೆಲ್ಲ ಇಂದು ನುಚ್ಚು ನೂರಾಯ್ತು ಪಾರ್ವತಿ, ನುಚ್ಚು ನೂರಾಯ್ತು. ಆ ಶ್ರೀಮಂತರ ಹಾರಾಟದ ಮುಂದೆ ನಮ್ಮಂತ ಬಡವರ ಹೋರಾಟ ಏನೂ ನಡೆಯಲ್ಲ ಪಾರ್ವತಿ. ಅಂಥದ್ರಲ್ಲಿ ನನ್ನ ತಮ್ಮ ಹೋಗಿ ಹೋಗಿ ಆಗರ್ಭ ಶ್ರೀಮಂತ ಭೀಮನಗೌಡನ ತಂಗಿನ ಪ್ರೀತಿ ಮಾಡಿದ್ದಂತೆ. ಅವರನ್ನು ಕಾಲೇಜಿಗೆ ಹೋಗಿ ಅವರ ತಮ್ಮ ಶ್ರೀಕಾಂತ್ ಗೌಡ ನೋಡಿ ನನ್ನ ತಮ್ಮನನ್ನು ಕೊಲ್ಲುವಾಗ ಅವರ ತಂಗಿ ಆಟ ಬಂದದ್ದಕ್ಕೆ ಅವರ ತಂಗಿಯನ್ನೇ ಕೊಂದರಂತೆ. ಆ ಕೊಲೆಯ ಪಟ್ಟವನ್ನು ನನ್ನ ತಮ್ಮನ ತಲೆಗೆ ಕಟ್ಟಿ ಇಂದು ಜೈಲಿಗೆ ಕಳಿಸಿದ್ದಾರೆ ಪಾರ್ವತಿ, ಇಂದು ಜೈಲಿಗೆ ಕಳಿಸಿದ್ದಾರೆ. ಇದಕ್ಕೆ ನಾನೇನು ಮಾಡಲಿ? ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳ್ರಿ. ನೋಡಿ, ಮನುಷ್ಯ ಒಂದು ವಯಸ್ಸಿಗೆ ಬಂದ ಮೇಲೆ ಈ ಪ್ರೀತಿ ಪ್ರೇಮ ಅನ್ನೋದು ಹುಟ್ಟುತ್ತೆ. ಆ ವಯಸ್ಸಲ್ಲಿ ತಪ್ಪು ಮಾಡುವಾಗ ಹಿರಿಯರು 4 ಹಿತನುಡಿಗಳನ್ನು ಹೇಳ್ತಾರೆ. ಅದನ್ನ ಕೇಳಿ ನಡೆದ್ರೆ ಅವರ ಜೀವನ ಉದ್ಧಾರವಾಗುತ್ತೆ. ಆದ್ರೆ ಸ್ವಲ್ಪ ಜನ ಅವರ ಮಾತನ್ನ ಕೇಳಿ ತಮ್ಮ ಬಾಳನ್ನ ಸುಧಾರಿಸಿಕೊಳ್ತಾರೆ. ಆದ್ರೆ ಇನ್ನು ಕೆಲವರು ಹಾಗೆಲ್ಲ, ಪ್ರೀತಿ ಮಾಡ್ತೀನಿ ಅಂತ ಅದರಲ್ಲೇ ಧುಮುಕಿ ಕಷ್ಟನೋ ಸುಖನೋ ಜೀವನವನ್ನು ಸಾಗಿಸಿ ಅವರ ಆಯುಷ್ಯವನ್ನೇ ಕಳೆದು ಬಿಡ್ತಾರೆ. ಆದ್ರೆ ಹೀಗಾಗಿದ್ದು ಮಾತ್ರ ನಮ್ಮ ನರಸಿಂಹನ ಬಾಳಲ್ಲಿ ಆ ವಿಧಿಯ ಚೆಲ್ಲಾಟ ಕಣ್ರಿ, ಆ ವಿಧಿಯ ಚೆಲ್ಲಾಟ. ಹೌದು ಪಾರ್ವತಿ, ಈ ಜೀವನ ಅನ್ನೋದೇ ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಇದರಲ್ಲಿ ನಮ್ಮಷ್ಟಕ್ಕೆ ನಾವೇ ಈಜು ದಡ ಸೇರ್ಬೇಕು. ಯಾರನ್ನು ನಂಬಿ ಅವರು ಬೆನ್ನತ್ತಿ ಹೋಗಬಾರ್ದು. ಹಣವೆಂಬ ಬಲದಿಂದ ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಬಿಡ್ತಾರೆ. ನಿಜಾನೇ ನಿಮ್ಮ ಮಾತು. ಆದ್ರೆ ನಾವೇ ಸರ್ವಸ್ವ ಅಂತ ನಂಬಿ ಬಂದವ್ರನ್ನ ನಡು ನೀರಿನಲ್ಲಿ ಹೇಗ್ರಿ ಕೈ ಬಿಡೋಕ್ಕಾಗುತ್ತೆ? ಕೊನೆವರೆಗೂ ಕೈ ಹಿಡಿದು ದಡ ಸೇರಿಸಲೇಬೇಕು. ಒಂದು ವೇಳೆ ಹಾಗೆ ಮಾಡಿದ್ರೆ ಆ ಭಗವಂತ ಮೆಚ್ಚುತ್ತಾನೇನ್ರಿ? ನಾವು ಮಾಡುವ ಕೆಲಸವನ್ನ ಇಷ್ಟಪಡ್ತಾನ? ಹುಚ್ಚಿ, ಇದು ಕಲಿಯುಗ ಕಣೆ. ನಾವು ಸತ್ಯವನ್ನು ನುಡಿದರೆ 100 ಜನ ದ್ವೇಷ ಮಾಡ್ತಾರೆ. ಅದೇ ಸುಳ್ಳನ್ನು ನುಡಿದರೆ 1000 ಜನ ದೇವರಂತೆ ಕಾಣ್ತಾರೆ. ಒಬ್ಬರ ಬಾಳಿನಲ್ಲಿ ನಾವು ಒಳ್ಳೆಯದನ್ನು ಬಯಸಿ ಅವರ ಬಾಳಿನಲ್ಲಿ ಪ್ರವೇಶ ಮಾಡಿದರೆ ನಮ್ಮನ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ಇಡ್ತಾರೆ. ಅದೇ ಕೆಟ್ಟದ್ದನ್ನು ಬಯಸಿ ಅವರ ಬಾಳಿನಲ್ಲಿ ಪ್ರವೇಶ ಮಾಡಿದರೆ ದೇವರಂತೆ ಪೂಜೆ ಮಾಡ್ತಾರೆ. ಪಾರ್ವತಿ, ನಾವು ಯಾರನ್ನು ಮೆಚ್ಚಿ ಯಾವ ರಾಜ್ಯ ಆಳೋದು ಬೇಕಿದೆ? ನಾವು ಮಾಡುವ ಕೆಲಸ ಭಗವಂತನಿಗೆ ಇಷ್ಟ ಆದರೆ ಸಾಕು. ಇದೆಲ್ಲ ಈ ನಮ್ಮ ಜನಗಳಿಗೆ ಅರ್ಥವಾಗದು ಪಾರ್ವತಿ, ಅರ್ಥವಾಗದು. ಇಲ್ಲಿ ಚೇತನ್ ಯಾರು ಸರ್? ಯಾಕೆ ಸರ್? ಅವಳು ನನ್ನ ತಂಗಿ ಸರ್. ಅವ್ರಿಗೆ ಒಂದು ಪತ್ರ ಬಂದಿದೆ, ಅವ್ರನ್ನ ಕರೆಯುತ್ತೀರಾ? ಹಾ, ಕರಿತೀನಿ ಸರ್. ಚೈತ್ರ, ಅಮ್ಮ ತಂಗಿ ಚೈತ್ರ, ಬಾರಮ್ಮ ಸ್ವಲ್ಪ ಹೊರಗಡೆ. ಚೈತ್ರ, ಚೈತ್ರ. ಯಾಕಣ್ಣ ಕೂಗಿದೆ? ಚೈತ್ರ ಅಂದ್ರೆ ನೀವು ತಾನೆ? ಹೌದು. ನಿಮಗೆ ಒಂದು ಪತ್ರ ಬಂದಿದೆ. ಓಕೆ, ನಾನು ಹಾಗಾದರೆ ಬರುತ್ತೇನೆ ಸರ್. ಆಯ್ತು ಸರ್, ಹೋಗಿ ಬನ್ನಿ. ಅಣ್ಣ, ನನಗೆ ಏಟ್ಸ್ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ರ್ಯಾಂಕ್ ಬಂದಿದ್ದೇನೆ. ನನಗೆ ಆಶೀರ್ವದಿಸಿ. ಹೇಳಮ್ಮ, ಎದ್ದೇಳು.
ಹೇಳಮ್ಮ, ಎದ್ದೇಳು. ಯಾಕಣ್ಣ? ನಾನು ಪರೀಕ್ಷೆಯಲ್ಲಿ ಅದು ಸರ್ಕಾರಿ ನೌಕರಿ ಸಿಕ್ಕಿದೆ. ಯಾಕೆ ನಿನಗೆ ಖುಷಿ ಇಲ್ಲವೇ? ನಾನೇನು ಹೇಳಲಿ ಅಮ್ಮ, ಒಂದು ಕಣ್ಣಲ್ಲಿ ಸಂತೋಷದ ನೀರು ಬರುತ್ತಿದ್ದರೆ ಇನ್ನೊಂದು ಕಣ್ಣಲ್ಲಿ ರಕ್ತವೇ ಬರುತ್ತಿದೆ. ಯಾಕಣ್ಣ ಇವತ್ತು ಏನೇನು ಮಾತನಾಡ್ತಾ ಇದೆಯಾ? ಅತ್ತಿಗೆ ಏನಾಯ್ತು ಅಂತ ನೀವಾದ್ರೂ ಹೇಳ್ಬಾರ್ದೆ? ನನಗೆ ತುಂಬಾನೇ ಭಯವಾಗ್ತಾ ಇದೆ. ಚೈತ್ರ, ಏನು ಅಂತ ಹೇಳ್ಬೇಕಮ್ಮ? ಯಾರೋ ಮಾಡಿದ ತಪ್ಪಿಗೆ ನಮ್ಮ ನರಸಿಂಹ ಜೈಲು ಸೇರುವಂತ ಆಗಿದೆಯಮ್ಮ. ಅದರ ನೆನಪಿನಲ್ಲೇ ಬೇಜಾರದಲ್ಲಿದ್ದಾರೆ ಅವರು. ಅಣ್ಣ, ನನ್ನ ಅಣ್ಣ ಜೈಲಿಗೆ ಸೇರಿರೋನೆ ಯಾವ ವಿಷಯದಿಂದ? ನಾನೇನು ಹೇಳಲಿ ತಂಗಿ ನಿನಗೆ, ನಾನೇನು ಹೇಳಲಿ? ಪಾರ್ವತಿ, ನೀನಾದರೂ ಹೇಳಿ. ಅತ್ತಿಗೆ ಏನಾಯ್ತು ಅಂತ ನೀವಾದ್ರೂ ಹೇಳಿ. ಚೈತ್ರ, ಹೇಳ್ತೀನಮ್ಮ. ಆ ದುಷ್ಟ ಗೌಡನ ತಂಗಿ ಕೀರ್ತಿ ಎನ್ನೋಳು ನಮ್ಮ ನರಸಿಂಹನನ್ನ ಇಷ್ಟಪಟ್ಟಿದ್ಲಂತೆ. ಅವನನ್ನ ಮನಸಾರಿ ಮೆಚ್ಚಿ ಪ್ರೀತಿ ಮಾಡಿದ ಅವಳು ಆ ಗೌಡನಿಗೆ ಗೊತ್ತಾದ ಮೇಲೆ ನಮ್ಮ ನರಸಿಂಹನಿಗೆ ಗುಂಡು ಹಾಕಿ ಕೊಲ್ಲಬೇಕು ಅಂತ ಮುಂದಾದಾಗ ಆ ಗುಂಡಿಗೆ ತಾನೇ ಬಲಿಯಾಗಿ ಕೊನೆಗೆ ನನ್ನ ಮೈದ್ರ ಮೇಲೆ ಅಪವಾದ ಬರುವಂತೆ ಮಾಡಿದವನು ಆ ಗೌಡ. ತಾನೇ ತನ್ನ ತಂಗಿಗೆ ಗುಂಡನ್ನ ಹಾರಿಸಿ ಆ ಅಪವಾದವನ್ನ ನನ್ನ ಮೈದನ ಮೇಲೆ ಹಾಕಿ ಅವನಿಗೆ ಜೈಲು ಸೇರುವಂತೆ ಮಾಡಿದನಮ್ಮ ಪಾಪಿ. ಅಣ್ಣ, ಅತ್ತಿಗೆ ಮೊದಲು ನೀವು ಸಮಾಧಾನ ತೆಗೆದುಕೊಳ್ಳಿ. ಅಣ್ಣ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಅವನು ತಪ್ಪು ಮಾಡೋನಲ್ಲ, ತಪ್ಪು ಮಾಡೋರಿಗೆ ಸಹಿಸೋನು ಅಲ್ಲ. ಆದ್ರೆ ಈ ರೀತಿ ನಡೆದಿದೆ ಅಂದ್ರೆ ಒಳ ಏನು ಸಂಚಿದೆ. ಆದಷ್ಟು ಬೇಗ ಏನು ಅಂತ ನಾನು ಅದನ್ನು ಹುಡುಕ್ತೀನಿ. ಬನ್ನಿ, ಸಮಯ ತುಂಬಾ ಆಗಿದೆ. ಎಲ್ಲರೂ ಸೇರಿ ಊಟ ಮಾಡು. ಸರಿ ಅಮ್ಮ, ಹಾಗೆ ಮಾಡು. ಬನ್ನಿರಿ. ಕಣ್ಣಿಗೆ ಕಾಣದ
ಈ ಅಗರ್ಭ ಶ್ರೀಮಂತ ಭೀಮನಗೌಡನ ಪಾರ್ಟಿ ಬಂದಿದ್ದಕ್ಕೆ ಪೊಲೀಸ್ ಸಾಹೇಬರಿಗೆ ಧನ್ಯವಾದಗಳು. ನಾವೇ ನಿಮ್ಮನ್ನು ಪಾರ್ಟಿಗೆ ಕರೆಸಬೇಕಂತ ಮಾಡಿದ್ದೇವೆ ಸಾಹೇಬ್ರಿ, ಅದರಾಗ ನೀವೋ ಬಂದಿದ್ದು ಚಲೋ ಆಯ್ತು ನೋಡಿ ಸಾಹೇಬ್ರಿ. ಗೌಡ್ರೆ, ನಾನೇನು ನಿಮ್ಮ ಪಾರ್ಟಿಗೆ ಬಂದಿಲ್ಲ. ಮತ್ತೆ ಓಹೋ, ನೀವು ಬಂದದ್ದು ಅದಕ್ಕ ಸಾಹೇಬ್ರಿ? ನೋಡಿ ಸರ್, ಹಣ ಬೇಕಾದಷ್ಟು ಕೇಳಿ ಕೊಟ್ಟು ಬಿಡುತ್ತೇನೆ. ಆದರೆ ಆ ನರ್ಷ ಆಗಬೇಕು ಜೈಲಿನ ಹೆಣ. ನಿಮಗಾಗದಿದ್ದರೆ ಅವನನ್ನು ಹೊರಗಡೆ ಬಿಡಿ, ನಾವು ಮಾಡುತ್ತೇವೆ ಅವನನ್ನು ಬೀದಿಯ ಹೆಣ. ನಿಮಗೂ ಸಿಗಬಾರದು ಆ ಕೊಳೆತ ಹೆಣ. ಯಾವುದಾದರೂ ಸಮುದ್ರಕ್ಕೆ ಸಾಗಿಸಿ ಬಿಡ್ತೀವಿ, ನಂತರ ಸಾಕ್ಷಿನೂ ಇಲ್ಲ, ಹೆಣನೂ ಇಲ್ಲ. ನೀವು ಆರಾಮಾಗಿರಿ, ನಾವು ಆರಾಮಾಗಿರ್ತೀವಿ. ಹೌದ್ರಿ ಅಪ್ಪ, ಅವನ ಅರೆಸ್ಟ್ ಮಾಡ್ರಿ, ನಿಮಗೆ ಪುಣ್ಯ ಬರ್ತತ್ ನೋಡ್ರಿ ಅಪ್ಪ. ಗೌಡ್ರೆ, ನೀವು ನನಗೆ ಎಂತವ್ರಂತೂ ಗುರ್ತು. ಈ ಊರಾಗ ಅಗರ್ಭ ಶ್ರೀಮಂತರು ಎಷ್ಟೇ ರಾಜಕಾರಣಿಗಳಿದ್ದರೂ ನಿಮ್ಮ ಮಾತೆಂಬ ಉಗುಳಾಕಿ ದಾಟೋದಿಲ್ಲ. ಅಷ್ಟೇ ಯಾಕ್ರಿ, ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಕೂಡ ನಡಕ್ತೈತಿ. ಇನ್ನು ನಾವಂದ್ರೆ ನಿಮ್ಗೆ ಯಾವ ಲೆಕ್ಕ? ಅದು ಹೋಗ್ಲಿ ಬಿಡ್ರಿ, ನಿಮ್ಮ ಕೆಲಸ ಮಾಡಿಕೊಡಕ್ಕೆ ನನಗೆ ರೊಕ್ಕನೂ ಬೇಡ, ಏನೂ ಬೇಡ. ನಾನು ಹಾಗೆ ಮಾಡಿ ಕೊಡ್ತೇನೆ. ಆದರೆ ಎಂಬ ಅಪಸ್ವರದ ಮಾತೇಕೆ ಸಾಹೇಬ್ರಿ? ನಿಮಗೇನಾದರೂ ಪ್ರಮೋಷನ್? ಗೌಡ್ರೆ, ಪ್ರಮೋಷನ್ ಮನಿ ಹಾಳಾಯ್ತು. ನರಸಿಂಹ ಜೈಲಿಂದ ತಪ್ಪಿಸಿಕೊಂಡು ಪರಾರಿ ಆದ. ಆಮೇಲೆ ಸೀದಾ ಬರುವುದು ನಿಮ್ಮನಿಗಂತೆ ನನಗೆ ಗೊತ್ತಾಯ್ತು, ಅದಕ್ಕೆ ನಾನು ಬಂದೆ. ಸಾಹೇಬ, ಏನ್ ಹೇಳಾಗತ್ತೆ ನೀನು? ಏನು, ನರಸಿಂಹ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ? ಯಪ್ಪ ಯಪ್ಪ, ಅವ್ ಇಲ್ಲಿ ಬಂದ್ರ ಅಂದ್ರ ನಮ್ಮ ಕತ್ತಿನ ಮುಗ್ದಂಗ್ರಿ ಅಪ್ಪ. ಹೆಂಗ್ ಮಾಡಿದ್ರಿ ಇನ್ನ? ನನಗೂ ಯಾಕೋ ಭಾಳ ಭಯ ಆಗತ್ತತ್ರಿ ಅಪ್ಪ. ಸಾಹೇಬ್ರೆ, ಸಾಹೇಬ್ರಿ, ಆ ಮಗನ್ನ ನಾನ ಬೇಡ ಅಂತ ಹೇಳಾಕತ್ತೀನಿ. ಅದ್ರಾಗ ಅವ ನಮ್ಮ ಮನೆಗೆ ಸಹಾಯಕ್ಕೆ ಬರಾಕತ್ತಾನ ಅಂದ್ರೆ ಬರ್ಲಿ ಬರ್ಲಿ. ಗೌಡ್ರೆ, ನನ್ನಿಂದ ನಿಮಗೇನಾದರೂ ಸಹಾಯ ಬೇಕಾದ್ರೆ ಕೇಳಿ. ಸಹಾಯ? ಈ ಗೌಡನಿಗೆ ಸಹಾಯ? ನೋಡಿ ಸರ್, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ನನಗೆ ಯಾವ ಸಹಾಯವೂ ಬೇಕಾಗಿಲ್ಲ. ನಾನ್ಯಾರು? ಮಿಂಡರಿಗೆ ಗಂಡ, ಪುಂಡರಿಗೆ ಪ್ರಚಂಡ. ಈ ನರಶಾಣಂತ ನಾಯಿಗಳಿಗೆ ಯಮ ಲೋಕ ತೋರಿಸುವ ಯಮ. ಆಯ್ತು ಸಾಹೇಬ್ರಿ, ನೀನು ಹೋಗಬಹುದು. ಆಯ್ತು ಗೌಡ್ರೆ, ನಾನೇನು ಬರ್ತೀನಿ. ಹಸಿದುಲಿ ಯಾವ ಹೊತ್ತಲ್ಲಾದ್ರೂ ನಿಮ್ಮ ಗುಹೆಕ್ಕೆ ನುಗ್ಗಿ ನಿಮ್ಮನ್ನು ತಿನ್ನಬಹುದು. ಸರಿ, ಇನ್ನು ನಾನು ಬರ್ತೀನಿ. ಹುಲಿ ಹುಲಿ ಅಲ್ಲಲೇ, ಅದೊಂದು ಇಲಿ. ಅದು ಈ ಗೌಡನ ಗುಹೆಗೆ ನುಗ್ಗಬೇಕಾದ್ರೆ ಅವರಪ್ಪನಿಗೆ ಹುಟ್ಟಿರಬೇಕು. ಹಾಲು ಕುಡಿದ ತುಟಿನೇನು ಒಣಗಿಲ್ಲ ಅಂಥದ್ರಲ್ಲಿ ಈ ಅಗರ್ಭ ಶ್ರೀಮಂತನ ಭೀಮನಗೌಡನ ಗುಹೆಗೆ ನೆವರ್, ಸಾಧ್ಯವಿಲ್ಲ. ಚಾರ್ಲಿ, ಚಾರ್ಲಿ, ಮನೆ ಕಡೆಗೆ ಹುಷಾರು. ನಾವು ಬಡ್ಡಿ ಹಣ ವಸೂಲಿ ಮಾಡಕ್ಕೆ ಹೊಂಟಿದ್ದೀವಿ. ಶ್ರೀಕಾಂತ, ನಡಿ, ಇನ್ನು ಈ ಊರಾಗ ಯಾರ್ಯಾರು ಬಡ್ಡಿ ಕೊಡಾರ ತೋರಿಸ್ ನಡಿ. ಆಯ್ತಾ ಗೌಡ್ರ, ಹೋಗಿ ಬರ್ರಿ. ಎಲ್ಲಿ ಅವಿತು ಕುಳಿತುಳಲೇ ಹೇಳಿ ನನ್ನ ಮಗನೇ, ಎಂದು ನೀನು ನಿನ್ನ ತಾಯಿ ಗರ್ಭದಲ್ಲಿ ಅಡಿಗೆ ಕುಳಿತರೂ ಬಿಡುವುದಿಲ್ಲ. ಅಂದು ನನ್ನ ಕೀರ್ತಿಯನ್ನು ಕೊಲೆ ಮಾಡಿದಿರಿ.
ನನ್ನನ್ನು ಜೈಲಿಗೆ ಕಳಿಸಿದ್ರಿ. ದುಡ್ಡಿದೆ ಎಂಬ ದುರಹಂಕಾರದಿಂದ ನಮ್ಮಂತ ಬಡವರ ಬಾಳಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿಬಿಟ್ಟಿದ್ದೀರಿ. ಅದಕ್ಕಾಗಿ ಈ ನರಸಿಂಹ ನಿಮ್ಮಂತವರ ಹೊಟ್ಟೆ ಬಗೆದು ರಕ್ತ ಕುಡಿಯಲು ಬಂದಿದ್ದಾನೆ. ಉಗ್ರ ನರಸಿಂಹನಾಗಿ. ಲೇ ಚಾರ್ಲಿ, ಯಾಕಪ್ಪ ನರಸಿಂಹ, ಗೌಡ್ರು ಊರಾಗಿಲ್ಲಪ್ಪ, ಇಲ್ಲಿ ದ್ಯಾವನಾಳಕ್ಕೆ ಬಡ್ಡಿ ಉಸ್ಲಿ ಮಾಡ್ಕೊಂಬರಕ್ಕೆ ಹೋಗ್ಯಾರು. ಯಪ್ಪ ಏನು ಅವಸರ ಮಾಡಿ ಬಂದ್ವಿ ದೇವ್ರ ಕೊಡ್ಲಿ ಹಿಡ್ಕೊಂಡ. ಎಲ್ಲಿ ಹೋಗಿ ಅಲ್ಲೇ ನಿಮ್ ಗೌಡ ಕರಿ ಇಲ್ಲ ಅಂದ್ರೆ ನಿಮ್ಮ ರಕ್ತ ಕುಡಿದು ಬಿಡ್ತೀನಿ. ಮಾತ್ರ ಯಪ್ಪ ಯಪ್ಪ, ನನ್ನೇನು ಮಾಡಬೇಡು ಯಪ್ಪ. ನಾ ಅನ್ನ ತಿನ್ನು ದಗದ ಮಾಡೀನಿ, ಇನ್ನು ಅಂತ ದಗದ ಎಂದು ಮಾಡುದಿಲ್ಲಪ್ಪ. ನಾನು ಬಿಟ್ಟು ಬಿಡು ದೇವ್ರ. ಗೌಡ ಬದುಕಿಕೊಂಡ್ಲೆ ಇವತ್ತು ನನ್ನ ಕೈಯಾಗ. ಅಕಸ್ಮಾತ್ ನನ್ನ ಕೈಯಾಗ ಏನಾರ ಸಿಕ್ಕಿದ್ದೆ ಅಂದ್ರ ನಿನ್ನ ರೊಂಡ ಕಡ್ದ ರಕ್ತ ಹರಿಸಿಬಿಡ್ತೀನಿಲೇ ಬಡ್ಡಿ ಮಗನ. ಯಪ್ಪ ನಾನು ಕ್ಷಮಿಸ್ಬಿಡು ಯಪ್ಪ, ತಪ್ಪಾಗಿತ್ತು ನಂದು. ಇಂಥ ತಪ್ಪು ಎಂದ ಮಾಡೋದಿಲ್ಲಪ್ಪ, ನಾನು ಬಿಟ್ಟು ಬಿಡು ಯಪ್ಪ. ಈಗ ನೀನು ಬಿಡ್ತೀನಿಲೇ ಚಾರ್ಲಿ. ಇನ್ನೊಮ್ಮೇನಾದ್ರೂ ಆ ಸುಳಿ ಮಕ್ಕಳ ಜೋಡಿ ನೋಡಿದ್ದ ಅವ್ರ ಜೊತೆನೂ ನಿನ್ನ ಕತ್ತಿನ ಹರ ಹರ. ನಿಮ್ಮ ಸೊಕ್ಕಿನ ಸುಳಿ ಮಕ್ಕಳು ಬಂದ್ರಿ ಈ ನರಸಿಂಹ ಅವ್ರ ರಕ್ತ ಕುಡಿಯಾಕ ಬಂದಿದ್ದ ಅಂತ ಭರ್ತನ ಮಕ್ಕಳ್ರ ಐತಿಲೇ ನಿಮ್ದೊಬ್ಬೊಬ್ಬರದು. ಯಪ್ಪ ನನ್ನ ಜೀವ ಉಳಿತೇವಪ್ಪ. ಎಲ್ಲಿ ನನ್ನ ಹೆಂಡ್ರು ಮಕ್ಕಳು ಅನಾಥಕ್ಕಂತ ಮಾಡಿದ್ನ ಇವನ್ ಕೈಯ ಸಿಕ್ಕ. ಸಾಕಪ್ಪ ಈ ಗೌಡನ ಮನಿ ಸವ ಸಾಕಿನ. ನೀವು ನನ್ನ ಕೊಡ್ತಾನೆ, ಅವ್ರ ಕೈಯ ಸಿಕ್ಕ್ರಂದ್ರ ಸಾಕಪ್ಪ. ಇನ್ನು ಹೊಕ್ಕನ್ ದೇವ್ರ. ಈ ದಿಕ್ಕಿಗೆ ನಮಸ್ಕಾರಪ್ಪ.